ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕೀಮೋ ಬಯಾಲಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು D&F ಬ್ಲಾಕ್ದು ಲಾಸ್ಟ್ ಇಯರ್ ಕೇಳಿರೋಂಥ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರು D&F ಬ್ಲಾಕ್ದು ಸಿನಾಪ್ಸಿಸ್ ನೋಡಿಲ್ವೋ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬಂದು ಇದನ್ನು ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ ಸಾಲ್ವ್ ಮಾಡೋಣ. CT 2024 ಏನು ಕೇಳಿದ್ದಾರೆ, MNO ಎಕ್ಸಿಬಿಟ್ಸ್. ಓಕೆನಾ? MNO ಯಾವ ರೀತಿ ಎಕ್ಸಿಬಿಟ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ನಾವು ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಮಗೆ ಗೊತ್ತಿರೋದೇನು, ನಾನು ಏನು ಹೇಳಿದ್ದೀನಿ. ಸೊ ಫಸ್ಟು ವಿ ನೀಡ್ ಟು ಫೈಂಡ್ ಔಟ್ ದಿ ಆಕ್ಸಿಡೇಷನ್ ನಂಬರ್. MNOದಲ್ಲಿ ಆಕ್ಸಿಡೇಷನ್ ನಂಬರ್ ಏನು ಬರುತ್ತೆ, ಯು ವಿಲ್ ಗೆಟ್ Mn2+. ಗೊತ್ತಿಲ್ಲ ಅನ್ನೋರು ಕೇಳಿಸ್ಕೊಳ್ಳಿ. Mn ಕನ್ಸಿಡರ್ ಆಸ್ X ಪ್ಲಸ್ O ಇಸ್ ಆಲ್ವೇಸ್ -2 ಈಕ್ವಲ್ಸ್ ಟು 0. ಸೊ ಅವಾಗ ಏನಾಗುತ್ತೆ, X ಈಕ್ವಲ್ಸ್ ಟು +2. ಸೊ ಆಕ್ಸಿಡೇಷನ್ ಸ್ಟೇಟ್ ಏನು ಬರುತ್ತೆ, +2. ಸೊ +2 ಆಕ್ಸಿಡೇಷನ್ ಸ್ಟೇಟ್ ಇದೆ. ನಮಗೆ ಗೊತ್ತಿರೋದೇನು, ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಆಪ್ಷನ್ ಇದು ಅಂತ ಹಾಕ್ಬಿಡ್ತೀರಾ. ಬಟ್ ನೆನ್ಪಿಟ್ಕೊಳ್ಳಿ, MNO ಇಸ್ ಅನ್ ಎಕ್ಸೆಪ್ಷನಲ್ ಕಂಡೀಷನ್. MNO ಆಸ್ ಆಂಟಿ ಫೆರೋಮ್ಯಾಗ್ನೆಟಿಸಮ್. ಓಕೆನಾ? ಇದು ಎಕ್ಸೆಪ್ಷನಲ್ ಕಂಡೀಷನ್. ಓಕೆ, ಸ್ವಲ್ಪ ಎಕ್ಸೆಪ್ಷನಲ್ ಅನಮಲಸ್ ಪ್ರಾಪರ್ಟೀಸಿಂದ ಅದು ಎಕ್ಸೆಪ್ಷನಲ್ ಆಗಿರುತ್ತೆ. ಓಕೆನಾ? MNO ಇಸ್ ವಾಟ್, ಆಂಟಿ ಫೆರೋಮ್ಯಾಗ್ನೆಟಿಸಮ್. ಬಟ್ ನಾರ್ಮಲ್ ಆಗಿ ಏನು ಬರುತ್ತೆ ನಮಗೆ, ಪ್ಯಾರಾಮ್ಯಾಗ್ನೆಟಿಸಮ್ ಅಂದರೆ ಏನು ಬರಬೇಕು, D129 ಎಲೆಕ್ಟ್ರಾನ್ಸ್ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಪ್ಯಾರಾಮ್ಯಾಗ್ನೆಟಿಸಮ್. ಬಟ್ ಇಲ್ಲಿ MNO ಇಸ್ ವಾಟ್, ಆಂಟಿ ಫೆರೋಮ್ಯಾಗ್ನೆಟಿಸಮ್. ಅರ್ಥ ಆಯ್ತಾ? ಫೆರಿಮ್ಯಾಗ್ನೆಟಿಸಮ್ ಆ್ಯಂಡ್ ಫೆರೋಮ್ಯಾಗ್ನೆಟಿಸಮ್ ಬರೋದೇ ಇಲ್ಲ ನಮ್ಮದ್ರಲ್ಲಿ. ಓಕೆ, ಓನ್ಲಿ ಒನ್ ಎಕ್ಸೆಪ್ಷನಲ್ ಕಂಡೀಷನ್, ದಟ್ ಇಸ್ ಆಂಟಿ ಫೆರೋಮ್ಯಾಗ್ನೆಟಿಸಮ್, MNOಗೆ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. So if you want, you can check the answer. Antiferromagnetism. So the answer is yes, correct. Okay, so which has the domain. Okay, next. The transition elements, nearly 5% present in lanthanoid metal in mist soil metal is. Okay, mist metal ನೆನ್ಪಿಟ್ಕೊಳ್ಳಿ. ಮಿಸ್ಟ್ ಮೆಟಲ್ಸ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ಸೊ ಲ್ಯಾಂಥನಾಯ್ಡ್ ಇರುತ್ತೆ, ಅದ್ರ ಜೊತೆಗೆ Fe. ಸೊ ಐರನ್ ಮೆಟಲ್ ಇರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಮಿಸ್ಟ್ ಮೆಟಲ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಇದನ್ನ ವಿ ಕಾಲ್ಡ್ ಆಸ್ ಮಿಸ್ಟ್ ಮೆಟಲ್. ಓಕೆ, ಸೊ ಆನ್ಸರ್ ಇಸ್ Fe. ಸೊ ಇಫ್ ಯು ವಾಂಟ್, ಯು ಕ್ಯಾನ್ ಚೆಕ್ ದ ಆನ್ಸರ್. ಎಸ್. ಓಕೆ, ನೆಕ್ಸ್ಟ್. ಮ್ಯಾಚ್ ದ ಫಾಲೋಯಿಂಗ್. ಸೊ ನಾವು ಸಿ, ಮ್ಯಾಚ್ ದ ಫಾಲೋಯಿಂಗ್ ಇಸ್ ವೆರಿ ಈಸಿ. ಸೊ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಕಾಮನ್ ಆಗಿ ಸೊ ಏನು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ ಅದನ್ನು ನೆನ್ಪಿಟ್ಕೋಬೇಕು. ಈಗ Zn2+ ಕೊಟ್ಟಿದ್ದಾರೆ. Zn2+ ಅಲ್ಲಿ D8 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆಯಾ? ನೋ. Zn2+ ಅಂದರೆ ಅರ್ಥ ಏನು, ನಿಮ್ಗೇನು ಬರುತ್ತೆ, 3D10 4s, ಇದು 2 ಕಾಮನ್ ಇರೋದು. 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ನಿಮ್ಗಿರೋದೇ 3D10. ಕಂಪ್ಲೀಟಾಗಿ ಫಿಲ್ ಆಗಿದೆ. ಕಂಪ್ಲೀಟಾಗಿ ಫಿಲ್ ಆಗಿದ್ರೆ ನಾವು ಇಲ್ಲಿ ಕಲರ್ಲೆಸ್ ಅಂತ ಕೊಟ್ಟಿದ್ದಾರೆ. ಏನಿದು ಕಲರ್ಲೆಸ್ ಅಂದರೆ, ಕಲರ್ಡ್ ಯಾವಾಗಿರುತ್ತೆ ಅಂದರೆ, ಎಸ್, ಸೇಮ್ ಲೈಕ್ ಪ್ಯಾರಾಮ್ಯಾಗ್ನೆಟಿಸಮ್. ಸೇಮ್ ಲೈಕ್ ಪ್ಯಾರಾಮ್ಯಾಗ್ನೆಟಿಸಮ್ D129 ಎಲೆಕ್ಟ್ರಾನ್ಸ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಕಲರ್ಡ್ ಕಾಂಪೌಂಡ್ಸ್. D10, ಓಕೆ, D10 ಆರ್ D0 ಇದೆ ಅಂದರೆ ದಟ್ ಈಸ್ ಕಲರ್ಲೆಸ್. ಓಕೆನಾ? ಪ್ಯಾರಾಮ್ಯಾಗ್ನೆಟಿಸಮ್ಗೆ ಹೇಳ್ಕೊಟ್ನಲ್ವಾ, ಸೇಮ್ ಟ್ರಿಕ್. ಓಕೆ, ಈಗ ಇಲ್ಲಿ Zn2+ ಇದೆ. ಈಗ D10 ಇದೆ ಅಂದರೆ ವೆದರ್ ಇಟ್ಸ್ ಕಲರ್ಲೆಸ್ ಆರ್ ಕಲರ್ಡ್, ಕಲರ್ಲೆಸ್ ಅಲ್ವಾ? ಸೊ ಆಪ್ಷನ್ 2, ಸೆಕೆಂಡ್ ಒನ್ಗೆ ಆಪ್ಷನ್ 2 ಬರುತ್ತೆ. ಕರೆಕ್ಟ್ ಇದೆ. ಸೊ ಕಾಪರ್ 2+ ಅಲ್ಲಿ ವಿ ಹ್ಯಾವ್ 3D10 4s1. ಇದು ನಾರ್ಮಲ್. ಇವಾಗ ಇದನ್ನು 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿ ಏನು ಬರುತ್ತೆ ನಿಮಗೆ, 3D9 0. ಓಕೆ, 3D9 ಬರುತ್ತೆ. ಕರೆಕ್ಟಾ? ಸೊ 3D9 ಬರುತ್ತೆ. ಸೊ ನಾವು ಇಲ್ಲಿ ಇದರಲ್ಲಿ D ಎಲೆಕ್ಟ್ರಾನ್ಸ್ 8 ಇದೆಯಾ? ನೋ. ಸೊ ಹಂಗಾದ್ರೆ ಆಬ್ವಿಯಸ್ಲಿ ಇದು ಇದಕ್ಕಾಗಿರುತ್ತೆ. ಕರೆಕ್ಟಾ? ಸೊ ಆ್ಯಂಡ್ ನಿಕ್ಕಲ್ ಹ್ಯಾವ್ D8 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಅಬ್ಸರ್ವ್ಸ್ ದ ಆಪ್ಷನ್ ಅಬ್ಸರ್ವ್ ಮಾಡಿ. ಸೊ 1ಗೆ 2 ಇರಬೇಕು. ಕರೆಕ್ಟಾ? 1ಗೆ 2 ಇರೋದು ನೋಡಿ, ಇದರಲ್ಲಿ ಫಸ್ಟ್ ಒನ್ ಇಲ್ಲ, ಸೆಕೆಂಡ್ ಒನ್ನಲ್ಲಿದೆ, ಥರ್ಡ್ ಒನ್ ಇದೆ, ಅಂದರೆ ಆಪ್ಷನ್ 2 ಆ್ಯಂಡ್ 3 ಅಲ್ಲಿ ಇರಬೇಕು. ಕರೆಕ್ಟಾ? ಆಪ್ಷನ್ 2 ಆ್ಯಂಡ್ 3. ಆ್ಯಂಡ್ ಸೆಕೆಂಡ್ ಒನ್ಗೆ ಏನು ಬರುತ್ತೆ, ಸೆಕೆಂಡ್ ಒನ್ಗೆ ಥರ್ಡ್ ಆಪ್ಷನ್. ಕರೆಕ್ಟ್? ಸೆಕೆಂಡ್ ಒನ್ಗೆ ಥರ್ಡ್ ಆಪ್ಷನ್ ಅಂದರೆ ಆಪ್ಷನ್ ಬಿ. ಕರೆಕ್ಟ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್.
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಲ್ಯಾಂಥನಾಯ್ಡ್ಸ್ ಇಸ್ ಇನ್ಕರೆಕ್ಟ್. ನಾವು ಇದನ್ನ ನೆನ್ಪಿಟ್ಕೋಬೇಕು MCQs ಅಲ್ಲಿ. ಇನ್ಕರೆಕ್ಟ್ ಅಂತ ಕೇಳ್ತಿದ್ದಾನೆ ಅಂದ್ರೆ ಫಸ್ಟ್ ನೀವು ಕರೆಕ್ಟ್ ನ ಐಡೆಂಟಿಫೈ ಮಾಡಬೇಕು, ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ ಅಂತ. ಓಕೆ, ನಾವು ನೋಡೋಣ ಲ್ಯಾಂಥನಾಯ್ಡ್ಸ್ ಬಗ್ಗೆ. ಲ್ಯಾಂಥನಾಯ್ಡ್ಸ್ ಆರ್ ಸಿಲ್ವರಿ ವೈಟ್ ಮೆಟಲ್ಸ್. ಎಸ್, ಕರೆಕ್ಟ್. ಯಾಕಂದ್ರೆ ಲ್ಯಾಂಥನಾಯ್ಡ್ಸ್ ಆರ್ ಹೈಲಿ ಸಿಲ್ವರಿ ವೈಟ್ ಮೆಟಲ್, ಸಿಲ್ವರ್ಗೆ ಯೂಸ್ ಮಾಡುವಂಥ ಮೆಟಲ್ಸ್ ಇದೆ. ಸೆಮೇರಿಯಂ ಶೋಸ್ +2 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ, ಸೊ ಸೆಮೇರಿಯಂ ಅಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ನೌ ಇದು ನಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ಥರ್ಡ್ ಒನ್ ನಮಗೇನೋ ಡೌಟ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಸೇರಿಯಂ +4 ಸೊಲ್ಯೂಷನ್ಸ್ ಆರ್ ವೈಡ್ಲಿ ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಟೈಟ್ರೇಷನ್ ಅನಾಲಿಸಿಸ್. ನೀವೇನು ಟೈಟ್ರೇಷನ್ ಪ್ರಾಕ್ಟಿಕಲಲ್ಲಿ ಮಾಡಿದ್ದೀರಾ ಅಲ್ವಾ, ಅಲ್ಲಿ ನಾವು ಮೇಯ್ನ್ ಆಗಿ F ಬ್ಲಾಕ್ ಮತ್ತು D ಬ್ಲಾಕ್ ಎಲಿಮೆಂಟ್ಸ್ನ ಯೂಸ್ ಮಾಡ್ಕೋತೀವಿ. ಸೊ ಇದು ಕೂಡ ಕರೆಕ್ಟ್ ಆಗಿದೆ, 2 ಸ್ಟೇಟ್ಮೆಂಟ್. ನೆಕ್ಸ್ಟ್, ಕಲರ್ ಆಫ್ ಲ್ಯಾಂಥನೋಡ್ ಅಯಾನ್ ಇನ್ ಸೊಲ್ಯೂಷನ್ ಇಸ್ ಡ್ಯೂ ಟು DD ಟ್ರಾನ್ಸಿಷನ್. ಇಟ್ ಈಸ್ ಆಬ್ವಿಯಸ್ಲಿ ರಾಂಗ್. ಯಾಕೆ? ನಾವು ಓದ್ತಾ ಇರೋದು F ಬಗ್ಗೆ. F ಅಲ್ಲಿ DD ಟ್ರಾನ್ಸಿಷನ್ ಬರುತ್ತಾ? ನೋ. F ಅಲ್ಲಿ ಏನು ಬರುತ್ತೆ? F ಅಲ್ಲಿ FF ಟ್ರಾನ್ಸಿಷನ್ ಬರುತ್ತೆ. DD ಟ್ರಾನ್ಸಿಷನ್ ಬರೋದು D ಬ್ಲಾಕ್ಗೆ, F ಬ್ಲಾಕ್ ಆಗಿರೋದ್ರಿಂದ FF ಬರಬೇಕು. ಸೊ ಆಬ್ವಿಯಸ್ಲಿ ಲಾಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಒಂದೇ ಕ್ವಶನ್ ಅಲ್ಲಿ 2 ಆಪ್ಷನ್ ಇರೋದಿಲ್ಲ. ಆಬ್ವಿಯಸ್ಲಿ ಇದು ಕನ್ಫರ್ಮ್ ಆಗಿ ರಾಂಗ್ ಇದೆ. ಸೊ ಆಪ್ಷನ್ 4 ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೊ ದಟ್ ಈಸ್ ಅವರ್ ಕರೆಕ್ಟ್ ಆಪ್ಷನ್. ಓಕೆ, ಲೆಟ್ಸ್ ಚೆಕ್. ಎಸ್, ಅರ್ಥ ಆಯ್ತಲ್ಲ. ನಾವು ಸಿ ಸೊಲ್ಯೂಷನ್ಸ್ ಡ್ಯೂ ಟು FF ಟ್ರಾನ್ಸಿಷನ್, ನಾಟ್ DD ಟ್ರಾನ್ಸಿಷನ್. ಅರ್ಥ ಆಯ್ತಾ? ನೋಡಿ, ಸಿಂಪಲ್ ಆಗೇ ಇದೆ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಮೆಲ್ಟಿಂಗ್ ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಮೆಲ್ಟಿಂಗ್ ಪಾಯಿಂಟ್ ಹೇಳ್ಕೊಟ್ಟಿದ್ದೆ ಅಲ್ವಾ. ಏನಾಗುತ್ತೆ ಮೆಲ್ಟಿಂಗ್ ಪಾಯಿಂಟಲ್ಲಿ? ಫಸ್ಟು ಇನ್ಕ್ರೀಸ್ ಆಗುತ್ತೆ, ಸ್ಕ್ಯಾಂಡಿಯಮ್ ಟು ಟಿಲ್ ಕ್ರೋಮಿಯಂ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೋಮಿಯಮ್ಗೆ ಹೈಯೆಸ್ಟ್ ಬರುತ್ತೆ. ದೆನ್ ಫಾರ್ ಮ್ಯಾಂಗನೀಸ್ ಕಂಪ್ಲೀಟ್ಲಿ ಡಿಕ್ರೀಸ್, ಅದಾದ್ಮೇಲೆ ಸ್ವಲ್ಪ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಮೆಲ್ಟಿಂಗ್ ಪಾಯಿಂಟ್ ಗ್ರಾಫ್. ಕರೆಕ್ಟಾ? ನಾವು ಇವಾಗ ಹೇಳಿ, ವೆನೇಡಿಯಮ್ ಇಸ್ ಹೈಯರ್ ದೆನ್ ಕ್ರೋಮಿಯಂ. ಇಲ್ಲಿ ವೆನೇಡಿಯಂ ಬರುತ್ತೆ. ಕರೆಕ್ಟಾ? ವೆನೇಡಿಯಮ್ ಇಂತ ಜಾಸ್ತಿ ಇದೆಯಾ? ನೋ, ರಾಂಗ್. ನೆಕ್ಸ್ಟ್, ಕ್ರೋಮಿಯಂ ಇಸ್ ಗ್ರೇಟರ್ ದೆನ್ ಮ್ಯಾಂಗನೀಸ್. ಎಸ್, ಕರೆಕ್ಟ್. ಮ್ಯಾಂಗನೀಸ್ ಇಸ್ ಗ್ರೇಟರ್ ದೆನ್ Fe. ಇಲ್ಲಿ Fe ಬರುತ್ತೆ. Feಗಿಂತ ಜಾಸ್ತಿ ಇದೆಯಾ? ನೋ, ರಾಂಗ್. ಟೈಟಾನಿಯಂ ಇಸ್ ಗ್ರೇಟರ್ ದೆನ್ ವೆನೇಡಿಯಂ. ಇಲ್ಲಿ ಟೈಟಾನಿಯಂ ಬರುತ್ತೆ. ಸೊ ಟೈಟಾನಿಯಂ ಜಾಸ್ತಿ ಇದೆಯಾ? ನೋ, ರಾಂಗ್. ಸೊ ಆಬ್ವಿಯಸ್ಲಿ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಎಸ್, ಅರ್ಥ ಆಯ್ತಲ್ವಾ? ಅದಕ್ಕೆ ನಾನು ಹೇಳಿದ್ದು ಟ್ರಿಕ್ಸ್ನ ನೆನ್ಪಿಟ್ಕೊಂಡೆ ಸಾಕು, ಯಾವುದೇ ಥಿಯರಿ ಕಾನ್ಸೆಪ್ಟ್ ಬೇಕಾಗಿಲ್ಲ. A transition metal exists in its highest oxidation state which is expected to behave as. Now ಇದನ್ನ ನಾನು ಹೇಳಿರಲಿಲ್ಲ, ಕೇಳಿಸ್ಕೊಳ್ಳಿ. ಈ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಏನು ಹೇಳ್ತಿದ್ದಾರೆ? ಒಂದು ಟ್ರಾನ್ಸಿಷನ್ ಮೆಟಲ್ಸ್ ಇದೆ, ಆ ಮೆಟಲಲ್ಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದೆ. ಓಕೆನಾ? ಒಂದು ಎಕ್ಸಾಂಪಲ್ +7 ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಅನ್ಕೊಳ್ಳೋಣ. ಓಕೆ, ಹೈಯೆಸ್ಟ್ ಅಂತ ಅನ್ಕೊಳ್ಳಿ. ಯಾವುದಕ್ಕೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಅದು ಏನಾಗಿ ಆ್ಯಕ್ಟ್ ಮಾಡುತ್ತೆ? ಆಕ್ಸಿಡೈಸಿಂಗಾ ಅಥವಾ ರಿಡ್ಯೂಸಿಂಗಾ ಆರ್ ಚಿಲಾಟಿಂಗ್ ಏಜೆಂಟ್ ಆರ್ ಸೆಂಟ್ರಲ್ ಮೆಟಲ್? ಸೊ ನೆನ್ಪಿಟ್ಕೋಬೇಕು, ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್ ವಿಚ್ ಬಿಹೇವ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಹೈಯರ್ ದ ಆಕ್ಸಿಡೈಸಿಂಗ್ ಸ್ಟೇಟ್ ವಿಚ್ ಬಿಹೇವ್ ಆಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಲೋವರ್ ಆಕ್ಸಿಡೈಸಿಂಗ್ ಏಜೆಂಟ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ವಿ ಬಿಹೇವ್ ಆಸ್ ರಿಡ್ಯೂಸಿಂಗ್ ಏಜೆಂಟ್. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, Mn2+ ಆ್ಯಂಡ್ Mn+7. ಇವಾಗ ಹೇಳಿ, ಇದರಲ್ಲಿ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಕ್ಟ್ ಮಾಡುತ್ತೆ? ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಯಾವುದಕ್ಕೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದೆ? +7. +7 ವಿಲ್ ಆ್ಯಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ +2 ವಿಲ್ ಆ್ಯಕ್ಟ್ ಆಸ್ ರಿಡ್ಯೂಸಿಂಗ್ ಏಜೆಂಟ್. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್, ನೋ ನೀಡ್ ಎನಿ ಥಿಯರಿ. ಹೈಯೆಸ್ಟ್ ಇದೆ ಅಂದರೆ ಆಕ್ಸಿಡೈಸಿಂಗ್, ಲೋಯೆಸ್ಟ್ ಇದೆ ಅಂದರೆ ರಿಡ್ಯೂಸಿಂಗ್. ಓಕೆ, ಇದರಲ್ಲಿ ಆಪ್ಷನ್ ಯಾವ್ದು ಬರುತ್ತೆ? ವಿಚ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ಅರ್ಥ ಆಯ್ತಲ್ವಾ? ಎಸ್. ಏನಿದೆ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ FeX ಇಫ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಇಸ್ ಓಕೆ. ಸೊ √24 ಅಂತ ಕೊಟ್ಟಿದ್ದಾರೆ ಆ್ಯಂಡ್ ದ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ? 3012. ಸೊ ಇದರಲ್ಲಿ ನೀವು ಎಫ್ನ ಕಂಡುಹಿಡಿಬೇಕು. ಓಕೆ, ಎಫ್ ಹೆಂಗೆ ಕಂಡುಹಿಡಿಯೋದು ನಾವು? ಸಿ FeX+ ಅಂದರೆ ಅರ್ಥ ಏನು? ಯಾವುದೋ ಒಂದು ನಂಬರ್ ಬರಬೇಕಲ್ಲಿ. 0 ಬರಲ್ಲ. ಯಾಕೆ 0 ಬರಲ್ಲ? 0 ಬರೆದ್ಬಿಟ್ರೆ ಮ್ಯಾಗ್ನೆಟಿಕ್ ವ್ಯಾಲ್ಯೂನೇ 0 ಆಗಿಬಿಡುತ್ತೆ. ಸೊ ರಾಂಗ್. ಓಕೆ, ಈಗ 3 ಆಪ್ಷನ್ ಇದೆ, 312. ಚೆಕ್ ಮಾಡೋಣ. ಸೊ ವಾಟ್ ಇಸ್ ದ ನ್ಯೂ ವ್ಯಾಲ್ಯೂ? n = √24. ಕರೆಕ್ಟಾ? √24 ಅಂತ ಇದೆ. ನಾವು ಲೆಟ್ಸ್ ಚೆಕ್. n
n+2 ಇದು ನಮಗೆ ಇರೋದು. ಕರೆಕ್ಟಾ? ಈಗ Fe X+ ಅಂತ ಕೊಟ್ಟಿದ್ದಾನೆ. ಈಗ ಇದನ್ನ ಐಡೆಂಟಿಫೈ ಮಾಡಿ ಏನ್ ಹಾಕಿದ್ರೆ ನನಗೆ ಸ್ಕ್ವೇರ್ ರೂಟ್ ಆಫ್ 24 ಬರುತ್ತೆ ಅನ್ನೋದನ್ನ ಅನಲೈಸ್ ಮಾಡಬೇಕು. ಓಕೆ, ಈಗ 312ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಫಸ್ಟ್ 3 ಸಬ್ಸ್ಟಿಟ್ಯೂಟ್ ಮಾಡೋಣ. Fe3+ ಅಂದ್ರೆ ಏನು ಬರುತ್ತಪ್ಪ? 3d6 4s2 ಇದು Feದು. ಸೊ 3 ರಿಮೂವ್ ಮಾಡಿ, ಇಲ್ಲಿ 2 1 ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ 3d5. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ವಾಟ್? 5 ಹಾಕಿದ್ರೆ ಯು ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 25. ಕರೆಕ್ಟಾ? ರಾಂಗ್. ನೆಕ್ಸ್ಟ್ Fe2+ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ನಿಮ್ಗೆ ಏನು ಬರುತ್ತೆ? 2 ರಿಮೂವ್ ಮಾಡಿದ್ರೆ ಯು ವಿಲ್ ಗೆಟ್ 4 ಎಲೆಕ್ಟ್ರಾನ್ಸ್. 4 ಅಂದರೆ ಏನು ಬರುತ್ತೆ ನಿಮಗೆ? 4 + 6 ಸೊ ಸ್ಕ್ವೇರ್ ರೂಟ್ 24 ಬರುತ್ತೆ. ಕರೆಕ್ಟ್? ಎಸ್. ನೆಕ್ಸ್ಟ್ 1 ಚೆಕ್ ಮಾಡಿಬಿಡೋಣ. Fe+ ಅವಾಗ 1 ಬರುತ್ತೆ. 1 ಅಂದರೆ ಯು ವಿಲ್ ಗೆಟ್ ಅಗೈನ್ 4 ಬರುತ್ತೆ. ಕರೆಕ್ಟಾ? ಅಗೈನ್ 4 ಬರುತ್ತೆ. ನಿಮ್ಗೆ ಆನ್ಸರ್ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 24 ಬರುತ್ತೆ. ಈಗ ಎರಡರಲ್ಲೂ 24 ಅಂತ ಬಂತು. ಹಾಗಾದ್ರೆ Fe2+ ಬರುತ್ತಾ? Fe+ ಬರುತ್ತಾ? ಆಬ್ವಿಯಸ್ಲಿ Fe2+. ಯಾಕೆ? Feಯಲ್ಲಿ ದೇರ್ ಇಸ್ ನೋ +1 ಆಕ್ಸಿಡೇಷನ್ ಸ್ಟೇಟ್. ಇಟ್ಸ್ ಅ ಕಾಮನ್. ಕರೆಕ್ಟ್ ಅಲ್ವಾ? ನಾನು ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೇನೆ. ಸೊ Fe2+ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ಸೊ Fe2+ ಇಸ್ ದ ಕರೆಕ್ಟ್. ಇಲ್ಲಿ ಏನೇನೋ ಮಾಡಿದಾರೆ, ನೋ ನೀಡ್, ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ದ ಲ್ಯಾಂಥನೈಡ್ ಓನ್ಲಿ ವಿಚ್ ಇಸ್ ರೇಡಿಯೋ ಆಕ್ಟಿವ್. ನಾನು ಹೇಳಿದ್ದೀನಿ ಆಲ್ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್, ಬಟ್ in lanthanide only one is radioactive. Which is that? That is promethium. Except promethium, all are non-radioactive. Okay. Next, which of the following does not represent property stated again it is? ಅಂದರೆ ಒಂದು ಪ್ರಾಪರ್ಟಿ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದು ಇನ್ಕರೆಕ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ಇನ್ಕರೆಕ್ಟ್ ಅಂದರೆ ಏನು ಮಾಡಬೇಕು? ಫಸ್ಟ್ ನಾವು ಕರೆಕ್ಟ್ ಯಾವುದಿದೆ ಅದನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಫಸ್ಟ್ ಕರೆಕ್ಟ್ ಯಾವುದಿದೆ ನೋಡೋಣ. ಸೊ CO ಕೊಬಾಲ್ಟ್ 2+ ಇಸ್ ಲೆಸ್ ಅಯೋನಿಕ್ ಸೈಜ್ ಮೇಲೆ ಹೇಳ್ತಿದ್ದಾರೆ. ಅಯೋನಿಕ್ ಸೈಜ್ ಅಂದರೆ ಏನು ಹೇಳಿದ್ದೀನಿ? ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಉಲ್ಟಾ. ಕರೆಕ್ಟಾ? ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಹೋಗುತ್ತೆ. ಕರೆಕ್ಟ್? ನಾವು ಕೆಳಗಡೆ ಬರಬೇಕು. ಸೊ ದಿಸ್ ಇಸ್ ದ ಮೆಟಾಲಿಕ್ ಪ್ರಾಪರ್ಟಿ. ಮ್ಯಾಂಗನೀಸ್ ಜಾಸ್ತಿ ಬರುತ್ತೆ. ಅದಾದ್ಮೇಲೆ ವಿ ಹ್ಯಾವ್ ಈ ರೀತಿ ಬರುತ್ತೆ. ಕರೆಕ್ಟಾ? ನಾವು ಕೊಬಾಲ್ಟ್ ಎಲ್ಲಿದೆ? ಲಾಸ್ಟ್ ಅಲ್ಲಿದೆ. ದಿಸ್ ಇಸ್ ಕೊಬಾಲ್ಟ್ ಆ್ಯಂಡ್ ಇಲ್ಲಿ ನಮಗೆ ಮ್ಯಾಂಗನೀಸ್ ಇದೆ. ನೆಕ್ಸ್ಟ್ Fe ಇದೆ. ಕರೆಕ್ಟ್? ಯಾವುದಕ್ಕೆ ಜಾಸ್ತಿ ಇದೆ ಹಾಗಾದ್ರೆ ಅಯೋನಿಕ್ ಸೈಜ್? ಆಬ್ವಿಯಸ್ಲಿ ಮ್ಯಾಂಗನೀಸ್ಗೆ. ನೆಕ್ಸ್ಟ್ ಏನಿದೆ? ಐರನ್, ದೆನ್ ಕೋಬಾಲ್ಟ್. ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಇದು ಕರೆಕ್ಟಾ ಅಲ್ವಾ? ಎಸ್, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಟೈಟಾನಿಯಂ, ವೆನೇಡಿಯಂ, ಮ್ಯಾಂಗನೀಸ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಸೊ ನಮಗೆ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ? ಅಕಾರ್ಡಿಂಗ್ ಟು 1/1. ಕರೆಕ್ಟಾ? ಸೊ ಫಸ್ಟು ಟೈಟಾನಿಯಮ್ಗೆ 3 ಇರುತ್ತೆ, ವೆನೇಡಿಯಮ್ಗೆ 4 ಇರುತ್ತೆ, ಮ್ಯಾಂಗನೀಸ್ಗೆ 7 ಇರುತ್ತೆ. ಇದಕ್ಕೆ ಜಾಸ್ತಿ, ಇದಕ್ಕೂ ಜಾಸ್ತಿ, ಇದು ಕಂಪೇರ್ ಟು ದಿಸ್. ಎಸ್, ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ Cr2+ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಯಾವುದಕ್ಕೆ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಇದೆ ಅಂತ ಕೇಳ್ತಿದ್ದಾರೆ. ನಾವು Cr2+ ನೆನ್ಪಿಟ್ಕೊಳ್ಳಿ. ಈಗ ನಮಗೆ ಹೇಗಿದೆ ಇದು? ವಿ ಹ್ಯಾವ್ Cr Mn Fe. ಪ್ಯಾರಾಮ್ಯಾಗ್ನೆಟಿಕ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ? ವೆನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆದರೆ ಪ್ಯಾರಾಮ್ಯಾಗ್ನೆಟಿಕ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಮಗೆ 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ನನಗೆ ಬರೋದು 3d4. ಇಲ್ಲಿ 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 3d5. ಇಲ್ಲಿ 2 ರಿಮೂವ್ ಮಾಡಿದ್ರೆ 3d6 ಬರುತ್ತೆ. ಕರೆಕ್ಟಾ? ಸೊ ಈಗ ಅಬ್ಸರ್ವ್ ಮಾಡಿ, ಯಾವುದಕ್ಕೆ ಜಾಸ್ತಿ ಇರಬೇಕು? ಆಬ್ವಿಯಸ್ಲಿ ಮ್ಯಾಂಗನೀಸ್ಗೆ ಜಾಸ್ತಿ ಇರಬೇಕು. ಬಟ್ ಇದರಲ್ಲಿ ಮ್ಯಾಂಗನೀಸ್ ಕಮ್ಮಿ ಇದೆ. ಸೊ ಆಪ್ಷನ್ 3 ಇಸ್ ರಾಂಗ್. ಕರೆಕ್ಟಾ? ಆಪ್ಷನ್ 3 ರಾಂಗ್ ಇದೆ. ಸೊ ಆಬ್ವಿಯಸ್ಲಿ ದ ಥರ್ಡ್ ಆಪ್ಷನ್ ಇಸ್ ರಾಂಗ್, ಇನ್ಕರೆಕ್ಟ್. ಅರ್ಥ ಆಯ್ತಲ್ವಾ? ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಫಾರ್ ಆಲ್ ಎಲಿಮೆಂಟ್ಸ್ ಫ್ರಮ್ ಸ್ಕ್ಯಾಂಡಿಯಂ ಟು ಕಾಪರ್? ನಾವು ಸ್ಕ್ಯಾಂಡಿಯಂ ಟು ಕಾಪರ್ಗೆ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗಬೇಕು. ಓಕೆ, ನೋಡೋಣ. ದ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದೆಮ್ ಇಸ್ +2. ಎಸ್. ಸೊ ದೇ ಆಸ್ಕಿಂಗ್ ಅಬೌಟ್ ಕರೆಕ್ಟ್ ಅಲ್ವಾ? ನೋ. ಎಸ್, ಕರೆಕ್ಟ್ ಅಂದರೆ ನಾವು ಚೆಕ್ ಮಾಡಬೇಕು. ದ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದೆಮ್ ಇಸ್ +2. ನೋ, ಯಾಕಂದರೆ ಸ್ಕ್ಯಾಂಡಿಯಮ್ಗೆ ಇರೋದೇ +3 ಆಕ್ಸಿಡೇಷನ್ ಸ್ಟೇಟ್. ಸೊ ಇದು ರಾಂಗ್ ಇದೆ. 4s orbital is completely filled in ground state. No, because copper and chromiumಗೆ 4s 1 ಬರುತ್ತೆ. ಕರೆಕ್ಟಾ? ದಿಸ್ ಇಸ್ ಆಲ್ಸೋ ರಾಂಗ್.
3D orbital is not completely filled in ground state. So not completely filled ಇಲ್ಲ, ಬಿಕಾಸ್ ಜಿಂಕ್ಗೆ ಏನಾಗಿದೆ, ಜಿಂಕ್ ಅಂಡ್ ಕಾಪರ್ಗೆ 3D10 ಬರುತ್ತಲ್ವಾ, ಕರೆಕ್ಟ್. ಸೊ ಜಿಂಕ್ ಬೇಕಾಗಿಲ್ಲ ನಮಗೆ, ಕಾಪರ್ಗೆ 3D10 ಬರುತ್ತೆ, ಕರೆಕ್ಟ್, ಗ್ರೌಂಡ್ ಸ್ಟೇಟ್ ಅಲ್ಲೇ. ಸೊ ಎಸ್, ಆಬ್ವಿಯಸ್ಲಿ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ದ ಅಯಾನ್ಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಆರ್ ಪ್ಯಾರಾಮ್ಯಾಗ್ನೆಟಿಕ್. ಎಸ್, ಯಾಕಂದ್ರೆ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಕೂಡ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ಸ್ ಇನ್ ನೇಚರ್. ಓಕೆ, ಸೊ ಆಪ್ಷನ್ 4 ಇಸ್ ಕರೆಕ್ಟ್. ಎಸ್, ಕರೆಕ್ಟ್. ಅಂಡರ್ಸ್ಟುಡ್, ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಸ್ ಅಯಾನ್ಸ್ ಆರ್ ಕಲರ್ಡ್? ಯಾವ್ದು ಕಲರ್ಡ್ ಅಂತ ಕೇಳ್ತಾ ಇದ್ದಾರೆ. ನಾವು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಹೇಳ್ಕೊಡ್ತೀನಿ ಕಲರ್ಡ್ ಅಂದ್ರೆ ಹೆಂಗ್ ನೆನ್ಪಿಟ್ಕೋಬೇಕು ಅಂತ. ಕೊಟ್ಟಿರೋ ಆಪ್ಷನ್ನ ಅಬ್ಸರ್ವ್ ಮಾಡಿ. ಸೊ ಕೊಟ್ಟಿರೋ ಆಪ್ಷನ್ನ ಅಬ್ಸರ್ವ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಸ್ಕ್ಯಾಂಡಿಯಂ 3+ ಇದೆ ಅಂದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಕಲರ್ಲೆಸ್, 0 ಬರುತ್ತೆ. ಸೊ ಆಪ್ಷನ್ 3 ಬರೋಲ್ಲ. ಟೈಟಾನಿಯಂ 4+ ಅಲ್ಲೂ ಕೂಡ ಎಸ್, ಇಟ್ ಇಸ್ ಆಲ್ಸೋ ಕಲರ್ಲೆಸ್, ಅದು ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಇದೇನಿದೆ, ಎಸ್, ಟೈಟಾನಿಯಂ 3+ ಬರುತ್ತೆ. Mn2+, ಓಕೆ, ಎಸ್, ಕರೆಕ್ಟ್. ಬಟ್ Cu+ ಇದೆ ನೋಡಿ. Cu+ ಅಂದ್ರೆ ಅರ್ಥ ಏನು, 3D10 4s1 ಇರೋದು. 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ನಮ್ಗಿರೋದು 3D10. ಆಬ್ವಿಯಸ್ಲಿ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಅಂದ್ರೆ ದಟ್ ಈಸ್ ಆಲ್ಸೋ ಕಲರ್ಲೆಸ್. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಒನ್. ನೀವು ಏನು ಐಡೆಂಟಿಫೈ ಮಾಡಬೇಕು ಅಂದ್ರೆ, ನಾನು ಟ್ರಿಕ್ ಕೊಟ್ಟಿದ್ದೀನಲ್ವಾ, 0 and 10 ಇದೆ ಅಂದ್ರೆ ದಟ್ ಈಸ್ ಕಲರ್ಲೆಸ್. 1 to 9 ಎಷ್ಟೇ ಇದ್ರು ಕೂಡ ದಟ್ ಈಸ್ ಕಲರ್ಡ್ ಅಂತ. ಸೊ ಆಪ್ಷನ್ 4 ಇಸ್ ದ ಆನ್ಸರ್. ಎಸ್, ಓಕೆ. ನೆಕ್ಸ್ಟ್, ಐಡೆಂಟಿಫೈ ದ ಸೆಟ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ ಅಮಾಂಗ್ ದ ಫಾಲೋಯಿಂಗ್ ಅಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ ಯಾವ್ದಿದೆ ಅಂತ ಐಡೆಂಟಿಫೈ ಮಾಡ್ಬೇಕು. ಇವತ್ತಾನೇ ಹೇಳ್ದೆ ನಾನು ಹೇಗ್ ನೆನ್ಪಿಟ್ಕೊಳ್ಳೋದು ಅಂತ. ಸೊ ಇಲ್ಲಿ ಟೈಟಾನಿಯಂ 4+ ಅಂದ್ರೆ ಇಟ್ ಇಸ್ ಡಯಾಮ್ಯಾಗ್ನೆಟಿಕ್, 0 ಬರುತ್ತೆ, ಇದಲ್ಲ. ಓಕೆ, ಸೊ ನೆಕ್ಸ್ಟ್ ವೆನೇಡಿಯಂ 3+, ಎಸ್, ವೆನೇಡಿಯಂ 3+ ಬರುತ್ತೆ. ಓಕೆ, ಸೊ ಜಿಂಕ್ ನೋಡಿ, ಜಿಂಕ್ 2+ ಬರುತ್ತೆ, ಜಿಂಕ್ ಬರೋದೇ ಇಲ್ಲ, ಇಟ್ ಇಸ್ ಡಯಾಮ್ಯಾಗ್ನೆಟಿಕ್, ಕರೆಕ್ಟಾ? ಸೊ ನೆಕ್ಸ್ಟ್ ಸ್ಕ್ಯಾಂಡಿಯಂ 3+ ಇದ್ರೆ ಇಟ್ ಇಸ್ ಆಲ್ಸೋ ಡಯಾಮ್ಯಾಗ್ನೆಟಿಕ್. ಸೊ ಉಳಿದಿರೋದೊಂದೇ ಆಪ್ಷನ್, ದಟ್ ಇಸ್ 3. ಓಕೆ, ಸೊ ನೀವು ನೋಡಿದ್ರೇನೆ ಅರ್ಥ ಆಗುತ್ತೆ ಎಷ್ಟು ಈಸಿಯಾಗಿ ಕೇಳ್ತಾನೆ ಅಂತ. ಸೊ ನೋ ವರಿ ಅಬೌಟ್ ದ ಕ್ವಶನ್ಸ್. ನೆಕ್ಸ್ಟ್, ಫಾರ್ CuCl2 and Cu2Cl in aqueous solution, which of the following statement is incorrect? ಕರೆಕ್ಟ್ ಆಗಿ ಯಾವ್ದಿರೋದು ಐಡೆಂಟಿಫೈ ಮಾಡಬೇಕು. ನಾವು ಈ ಆಪ್ಷನ್ ನೋಡಿ, ಫಸ್ಟ್ ಆಪ್ಷನ್ ಅಂಡ್ ಲಾಸ್ಟ್ ಆಪ್ಷನ್ ಅಲ್ಲಿ ಒಂದೇ ತರ ಸ್ಟೇಟ್ಮೆಂಟ್ ಇದೆ. CuCl2 is more stable than Cu2Cl. Cu2Cl is more stable than Cu. ಅಂದ್ರೆ ಅರ್ಥ ಏನು, ಇವೆರಡರಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ಅಂತ, ಕರೆಕ್ಟಾ? ಹಾಗಾದ್ರೆ ನಮಗೆ 3rd 4th ಬೇಕಾಗಿಲ್ಲ. ಇದು ಸ್ಮಾರ್ಟ್ ಟ್ರಿಕ್, ಅರ್ಥ ಆಗ್ತಿದ್ಯಾ? ಟೈಮ್ನ ಕನ್ಸ್ಯೂಮ್ ಮಾಡದೇ ಇರೋಂಥ ಕ್ವಶನ್. ಈಗ ಇವೆರಡರಲ್ಲಿ ಯಾವುದೋ ಒಂದು ಆಪ್ಷನ್. ಈಗ ಕೊಟ್ಟಿರೋದೇನು, CuCl2 ಮತ್ತೆ Cu2Cl2. ಆಕ್ಸಿಡೇಷನ್ ನಂಬರ್ ಕಂಡಿಡ್ಕೊಳ್ಳಿ ಎರಡಕ್ಕೂ ಫಸ್ಟ್. ಓಕೆ, ಇದರಲ್ಲಿ ಏನು ಬರುತ್ತೆ ಆಕ್ಸಿಡೇಷನ್ ನಂಬರ್? ಎಸ್, ಇಟ್ ಇಸ್ +2. ಇದರಲ್ಲಿ ಏನು ಬರುತ್ತೆ? ಇಟ್ ಇಸ್ +1, ಕರೆಕ್ಟಾ? ನೆನ್ಪಿಟ್ಕೊಳ್ಳಿ, ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್ ಇಸ್ ಮೋರ್ ಸ್ಟೇಬಲ್ ದೆನ್ ಲೋಯರ್. ಸೊ +2 ಇಸ್ ಮೋರ್ ಸ್ಟೇಬಲ್. ಸೊ ಯಾವುದಕ್ಕೆ +2 ಬರ್ತಿದೆ? CuCl2 ಇಸ್ ಮೋರ್ ಸ್ಟೇಬಲ್. ಅಂದ್ರೆ ಆಪ್ಷನ್ ಏನು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಓಕೆ, ಹೈಯರ್ ದ ಆಕ್ಸಿಡೇಷನ್ ನಂಬರ್ ಇಸ್ ಮೋರ್ ಸ್ಟೇಬಲ್. ಅರ್ಥ ಆಗ್ತಿದೆಯಲ್ವಾ? ಎಸ್. The element in which electrons are progressively filled in f orbital is 4f ಅಂದ್ರೆ ಏನು? ಎರಡಿದೆ, 4f and 5f. 4f fill ಆದ್ರೆ that is called as lanthanoids. 5f fill ಆದ್ರೆ that is called as actinoids. ಓಕೆ, ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ. ಈ ರೀತಿ ಕ್ವಶನ್ಸ್ ಕೊಟ್ಬಿಟ್ರೆ you can easily score 4 out of 4. The incorrect statement with reference to cerium ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ. ಸೊ ಇನ್ಕರೆಕ್ಟ್ ಕೇಳಿದಾನೆ ಅಂದ್ರೆ ಅರ್ಥ ಏನು? ನೀವು ಕರೆಕ್ಟನ್ನ ಐಡೆಂಟಿಫೈ ಮಾಡಬೇಕು, ಕರೆಕ್ಟಾ? ಸೊ ಕರೆಕ್ಟ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡೋಣ. ಫಸ್ಟ್ ಒನ್, cesium +4 ಇಸ್ ರಿಡ್ಯೂಸಿಂಗ್ ಅಂತ ಹೇಳ್ತಿದ್ದಾರೆ. ಸೊ cesium +4 ಅರ್ಥ ಮಾಡ್ಕೊಳ್ಳಿ, cesium ಇದು ಲ್ಯಾಂಥನಾಯ್ಡ್ಸ್ ಅಲ್ವಾ? ಲ್ಯಾಂಥನಾಯ್ಡ್ಸ್ ಅಲ್ಲಿ ವಿ ಹ್ಯಾವ್ +2 +3 ಟಿಲ್ +4 ವರೆಗೂ ಇದೆ. ಈಗ ಇಲ್ಲಿ
ಕನ್ಫ್ಯೂಸ್ ಆಗುತ್ತೆ ಅಲ್ವಾ? +4 ಇದೆ. +4 ಆಕ್ಸಿಡೈಸಿಂಗ್ ಏಜೆಂಟಾ, ರಿಡ್ಯೂಸಿಂಗ್ ಏಜೆಂಟಾ? ನಾನು ಏನು ಹೇಳಿದೆ? ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ. ಇಲ್ಲಿ +4 ಹೈಯರ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ಕರೆಕ್ಟ್? ಸೊ ದೆನ್ ಇದೇನಾಗಿರುತ್ತೆ? ರಿಡ್ಯೂಸಿಂಗ್ ಏಜೆಂಟ್ ಅಲ್ಲ. ಇಟ್ ಇಸ್ ರಾಂಗ್. ಕರೆಕ್ಟಾ? ನೆಕ್ಸ್ಟ್ ಸೀಸಿಯಂ +3 ಆಕ್ಸಿಡೇಷನ್ ಸ್ಟೇಟ್ ಇಸ್ ಮೋರ್ ಸ್ಟೇಬಲ್ ದೆನ್ +4. ಎಸ್. ಯಾಕಂದ್ರೆ ಸೊ +3 ಇಸ್ ಮೋರ್ ಸ್ಟೇಬಲ್ ದೆನ್ +4. ಕರೆಕ್ಟ್? ಎಸ್. ನೆಕ್ಸ್ಟ್ ಅಟಾಮಿಕ್ ಸೈಜ್ ಆಫ್ ಸೀಸಿಯಂ ಇಸ್ ಮೋರ್ ದೆನ್ ಲ್ಯೂಟಿಯಂ. ಎಸ್, ಕರೆಕ್ಟ್. ಯಾಕಂದ್ರೆ ಲ್ಯೂಟಿಯಂಗಿಂತ ಮುಂಚೆ ಬರುತ್ತೆ ಸೀಸಿಯಂ, ಅದಕ್ಕೋಸ್ಕರ ಎಸ್ ಕರೆಕ್ಟ್ ಆಗಿದೆ. ಸೀಸಿಯಂ ಶೋಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ +3 ಆ್ಯಂಡ್ +4. ಯಾಕಂದ್ರೆ ಲ್ಯಾಂಥನೈಡ್ಸ್ ಅಲ್ಲಿ +3 ಇಸ್ ಕಾಮನ್. ಓಕೆ, +4 ಇಸ್ ಮ್ಯಾಕ್ಸಿಮಮ್. ಓಕೆ, ಆಪ್ಷನ್ 1 ಇಸ್ ಇನ್ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್? ಸೊ ಯಾವಾಗ ರಾಂಗ್ ಕೇಳ್ತಾರೆ ಫಸ್ಟ್ ಕರೆಕ್ಟ್ ಆಗಿರೋದು ಐಡೆಂಟಿಫೈ ಮಾಡಿ. ಸೊ ಹೈಯೆಸ್ಟ್ ಆಕ್ಸಿಡೈಸಿಂಗ್ ಸ್ಟೇಟ್ ದ ಟ್ರಾನ್ಸಿಷನ್ ಮೆಟಲ್ ಶೋಸ್ ಅಸಿಡಿಕ್ ಕ್ಯಾರೆಕ್ಟರ್. ಎಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಆಕ್ಸಿಡೇಷನ್ ಲೋ ಇದೆ, ದೆನ್ ಮಿಡಲ್ ಆ್ಯಂಡ್ ಹೈ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂದರೆ ಎಸ್ ಇಟ್ ವಿಲ್ ಆಕ್ಟ್ ಆಸ್ ಆಸಿಡ್. ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂದರೆ ವಿಚ್ ಆಕ್ಟ್ ಆರ್ ಬೇಸಿಕ್ ಆರ್ ಬೇಸಿಸ್. ಮಿಡಲ್ ಅಲ್ಲಿ ಇದೆ ಅಂದರೆ ದೇ ಆರ್ ಕಾಲ್ಡ್ ಆಸ್ ಆಂಫೋಟೆರಿಕ್. ಓಕೆ, ಆಂಫೋಟೆರಿಕ್ ಅಂತ ಕರಿತೀವಿ. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಏನು ಕೇಳಿದ್ದಾರೆ? ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂದರೆ ಇಟ್ ವಿಲ್ ಆಕ್ಟ್ ಆಸ್ ಅಸಿಡಿಕ್ ಅಂತ ಹೇಳ್ತಿದ್ದಾರೆ. ಎಸ್, ಕರೆಕ್ಟ್. Mn3+ and CO3+ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಅಕ್ವಿಯಸ್ ಸೊಲ್ಯೂಷನ್. ಓಕೆನಾ, ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಎಸ್, ಕರೆಕ್ಟ್ ಆಗಿದೆ. ಮೆಟಲ್ಸ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆರ್ ಮೋರ್ ಸ್ಟೇಬಲ್ ಇನ್ ಆಕ್ಸೈಡ್ ದೆನ್ ಫ್ಲೋರೈಡ್. ಓಕೆ, ಈ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ, ಇದು ಕನ್ಫ್ಯೂಸ್ ಇದೆ ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ಆಲ್ ಎಲಿಮೆಂಟ್ಸ್ ಆಫ್ 3D ಸೀರೀಸ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ನೋ, ರಾಂಗ್. ಯಾಕಂದರೆ Zn2+ and scandium-3+ are having only one oxidation state. There is no any variable oxidation state. ಅರ್ಥ ಆಯ್ತಲ್ವಾ? ಸೊ ಆಪ್ಷನ್ ಡಿ ಇಸ್ ರಾಂಗ್. ಅರ್ಥ ಆಯ್ತಾ ಹೇಗೆ ಅಂತ? ನಿಮ್ಗೆ ಒಂದು ಆಪ್ಷನ್ ಗೊತ್ತಿಲ್ಲ ಅಂದ್ರೂ ಕೂಡ ಅದರ್ ಆಪ್ಷನ್ನ ಕಂಪೇರ್ ಮಾಡಿ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ +1 ಇನ್ ಯಾವುದರಲ್ಲಿ +1 ಇದೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಆಪ್ಷನ್ ಕುಪ್ರೈಟ್. ಯಾಕಂದ್ರೆ ಕುಪ್ರೈಟ್ ಅಂದ್ರೆ ವಿ ವಿಲ್ ಗೆಟ್ ಆಸ್ ಇರೋದು Cu2O. ಸೊ ದಿಸ್ ಇಸ್ ಕುಪ್ರೈಟ್ ವಿಚ್ ಹ್ಯಾಸ್ ಅ +1 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ? ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸೈಡ್ ಶೋಸ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಲೈಕ್ ಮೆಟಲ್ಸ್? ಮೆಟಲ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಯಾವುದಿದೆ ಅಂತ ನಾವು ಆಪ್ಷನ್ ನೋಡಿ. ಫಸ್ಟ್ ಒನ್ ಸಿಲಿಕಾನ್ ಇದೆ. ಕರೆಕ್ಟಾ? ಸಿಲಿಕಾನ್ ಇಸ್ ನಾಟ್ ಅ ಮೆಟಲ್ ಬಿಕಾಸ್ ಇಟ್ಸ್ ಅ ನಾನ್ ಮೆಟಲ್. ಸಲ್ಫರ್ ಇಸ್ ನಾಟ್ ಎ ಮೆಟಲ್, ನಾನ್ ಮೆಟಲ್ ಇದೆ. ಮೆಗ್ನೀಷಿಯಂ ಆ್ಯಂಡ್ ಕ್ರೋಮಿಯಂ. ಎಸ್, ಮೆಗ್ನೀಷಿಯಂ ಇಸ್ ಆಲ್ಕಲಿ ಮೆಟಲ್, ಬಟ್ ನಾವು ಓದ್ತಿರೋದು ಡಿ ಬ್ಲಾಕ್ ಬಗ್ಗೆ. ಸೊ ಆಪ್ಷನ್ ಡಿ. ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಯು ಕ್ಯಾನ್ ಈಸಿಲಿ ಆನ್ಸರ್ ಇಟ್. ಥಿಯರಿ ಕಾನ್ಸೆಪ್ಟ್ ಹೇಳಿಲ್ಲ ನಾನು. ಕರೆಕ್ಟಾ? ವಿಚ್ ಅಷ್ಟು ಓದ್ಕೊಂಡ್ರೆ ಸಾಕು. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಕಾಮನ್ ಫಾರ್ ಆಲ್ ಲ್ಯಾಂಥನೈಡ್? ಲ್ಯಾಂಥನೈಡ್ಗೆ ಏನು ಬರುತ್ತೆ? +3 ಆಕ್ಸಿಡೇಷನ್ ಸ್ಟೇಟ್. ಎಸ್, ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ ನಾವು ಇಲ್ಲಿ ನೋಡಿ ಅನಲೈಸ್ ಮಾಡಿರೋದೆ. ಸೊ KCT 24 ಇಂದ 18 ಕ್ವಶನ್ಸ್ ಇದೆ. ಒಂದೊಂದರಲ್ಲೂ ನೋಡಿದ್ರೆ ಯು ಕ್ಯಾನ್ ಅಬ್ಸರ್ವ್ 4, 3, 3, 2 ಕ್ವಶನ್ ಅಂದರೆ ಮಿನಿಮಮ್ 2 ಕ್ವಶನ್. ಕರೆಕ್ಟಾ? ಮಿನಿಮಮ್ 2 ಕ್ವಶನ್ ಅಥವಾ ಮಿನಿಮಮ್ 3 ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾಪ್ಟರಿಂದ. ಆರಾಮ್ಸೆ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಫಾಲೋ ಮಾಡಿ ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡಿ. ಬೇರೆ ಮಾಕ್ ಟೆಸ್ಟ್ನು ಅಟೆಂಡ್ ಮಾಡಿ. ಸೊ ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.